ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮೆಲ್ಲರ ಪ್ರೀತಿಯ ರೂಪ ಎಲ್ಲ ಮಲ್ಟಿಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಮೊನ್ನೆ ನಾನು ಹೋಳಿಗೆ ಮಾಡೋದು ಹೇಗೆ ಅಂತ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೆ. ಸೊ ಮತ್ತೊಂದು ವಿಡಿಯೋದಲ್ಲಿ ಒಬ್ಬಟ್ಟು ಸಾಂಬಾರು ಅದೇ ಹೋಳಿಗೆ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ತೀನಿ ಅಂತ ಹೇಳಿದ್ದೆ. ಯಾಕಂದರೆ ಆ ವಿಡಿಯೋನಲ್ಲಿ ತುಂಬ ಲೆಂತಿ ಆಗಿಬಿಡುತ್ತೆ ವಿಡಿಯೋ ಅಂತ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ತಿಳಿಸ್ತೀನಿ ಅಂತ ಹೇಳಿದ್ದೆ. ಸೊ ಹಾಗಾಗಿ ಈ ವಿಡಿಯೋನಲ್ಲಿ ನಾನು ಒಬ್ಬಟ್ಟು ಸಾಂಬಾರು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಒಬ್ಬಟ್ಟು ಸಾಂಬಾರು ಮಾಡೋದಕ್ಕೆ ಮೊದಲು ಏನೇನು ಬೇಕು ಅಂತ ನೋಡೋಣ. ಮೊದಲಿಗೆ ಒಂದು 4 ಈರುಳ್ಳಿಯನ್ನು ತೊಗೊಳ್ಳಿ. ನೆಕ್ಸ್ಟು ಒಂದು 3 ಅಥವಾ 4 ಬೆಳ್ಳುಳ್ಳಿ, ಬಿಡಿಸಿಟ್ಕೊಂಡಿರುವಂತಹ ಬೆಳ್ಳುಳ್ಳಿಯನ್ನು ತೊಗೊಳ್ಳಿ. ಹಾಗೆ ಸ್ವಲ್ಪ ಹುಣಸೆ ಹಣ್ಣನ್ನು ತೊಗೊಳ್ಳಿ. ಸ್ವಲ್ಪ ಹುಣಸೆ ಹಣ್ಣು ಜಾಸ್ತಿನೇ ಇರಲಿ, ಹುಳಿ ಆಗಿದ್ದರೆ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ನಿಮಗೆ ಹುಳಿ ಇಷ್ಟ ಇಲ್ಲ ಅಂದರೆ ಸ್ವಲ್ಪನೇ ತೊಗೊಳ್ಳಿ. ಒಂದು 10ರಿಂದ 15 ಒಣಮೆಣಸಿನ್ಕಾಯನ್ನು ತೊಗೊಳ್ಳಿ. ಮೆಣಸಿನ್ಕಾಯಿ ಸ್ವಲ್ಪ ಖಾರ ಜಾಸ್ತಿ ಅಂದರೆ ಕಡಿಮೆ ಮೆಣಸಿನ್ಕಾಯಿ ತೊಗೊಳ್ಳಿ. ಮೆಣಸಿನ್ಕಾಯಿ ಅಷ್ಟೊಂದು ಖಾರ ಇಲ್ಲ ಅಂತಂದರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ನಿಮಗೆ ನೋಡಿ ಖಾರ ನೋಡಿಬಿಟ್ಟು ನೀವು ತೊಗೋಬೇಕಾಗುತ್ತೆ. ಹಾಗೆ ಸ್ವಲ್ಪ ಹೂರಣವನ್ನು ತೊಗೊಂಡಿದ್ದೀನಿ ನಾನು. ಅವತ್ತು ಒಬ್ಬಟ್ಟು ಮಾಡೋದಕ್ಕೆ ತೆಗೆದಿಟ್ಕೊಂಡಿದ್ವಲ್ಲ ಆ ಹೂರಣ. ಇಲ್ಲ ಆ ಹೂರಣ ಬೇಡ ನಿಮಗೆ ಅಂತಂದರೆ ನೀವು ಸ್ವಲ್ಪ ಕಾಳು ಬೇಯಿಸಿಟ್ಕೊಂಡಿದ್ದೀರಲ್ಲ ಕಾಳು, ಆ ಕಾಳು ಮತ್ತು ಸ್ವಲ್ಪ ಬೆಲ್ಲವನ್ನು ತೊಗೊಬಹುದು. ನಾನು ಅದರ ಬದಲು ಮೊದಲೇ ರುಬ್ಬಿಟ್ಕೊಂಡಿದ್ವಲ್ಲ, ಹಾಗಾಗಿ ಸ್ವಲ್ಪ ಹೂರಣವನ್ನು ತೊಗೊಂಡಿದ್ದೀನಿ. ಇವುಗಳ ಜೊತೆ ಸ್ವಲ್ಪ ಜೀರಿಗೆ ಬೇಕಾಗುತ್ತೆ ನಿಮಗೆ. ಈ ಜೀರಿಗೆಯನ್ನು ತೊಗೊಳ್ಳಿ. ಹೀಗೆ 1-2 ಹೋಳು ತೆಂಗಿನಕಾಯಿನ ತೊಗೊಂಡಿದ್ದೀನಿ ನಾನು. ಯಾಕೆಂದರೆ ಜಾಸ್ತಿ ಸಾಂಬಾರು ಬೇಕಾಗಿರೋದ್ರಿಂದ ನಾನು ಈ ಐಟಮ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ನೀವು ಕನ್ಸಿಸ್ಟೆನ್ಸಿ ನೋಡಿ ತೊಗೊಳ್ಳಿ, ಎಷ್ಟು ಬೇಕೋ ಅಷ್ಟು ತೊಗೊಂಡ್ರೆ ಸಾಕಾಗುತ್ತೆ. ನೋಡಿ ಗಾಯ್ಸ್, ಇಷ್ಟು ಐಟಮ್ಸು ನಮಗೆ ಒಬ್ಬಟ್ಟು ಸಾಂಬಾರು ಮಾಡೋದಕ್ಕೆ ಬೇಕಾಗುತ್ತೆ. ಓಕೆ, ಫಸ್ಟು ನಾವು ಈರುಳ್ಳಿನ ಕಟ್ ಮಾಡ್ಕೊಂಬೇಡ. ಈರುಳ್ಳಿ ಕಟ್ ಮಾಡ್ಕೊಂಡ್ಬಿಟ್ಟು ಬೆಳ್ಳುಳ್ಳಿ ಆಲ್ರೆಡಿ ಬಿಡಿಸಿಟ್ಕೊಂಡಿದ್ದೀವಿ. ಸೊ ಈರುಳ್ಳಿನ ಕಟ್ ಮಾಡಿಕೊಂಡು ತೆಂಗಿನಕಾಯನ್ನು ತುರ್ಕೊಂಡ್ಬಿಡೋಣ. ಇದಾದಮೇಲೆ ನಾವು ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಜೀರಿಗೆ ಇವನ್ನೆಲ್ಲ ಹುರ್ಕೋಬೇಕಾಗುತ್ತೆ. ಸೊ ನಾನು ಒಂದು ಬಾಣಲಿಯಲ್ಲಿ ಫಸ್ಟ್ ಬೆಳ್ಳುಳ್ಳಿ, ಈರುಳ್ಳಿನ ಹಾಕಿ ಅದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕಿ ಅದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ತೀನಿ. ಫಸ್ಟು ನೀವು ಒಣಮೆಣಸಿನ್ಕಾಯನ್ನು ಹುರ್ಕೊಳ್ಳಿ. ಯಾಕಂದರೆ ಒಣಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಜೊತೆ ಹುರ್ಕೊಡೋದಕ್ಕೆ ಹೋದರೆ ಏನಾಗುತ್ತೆ, ಬೇಗ ಸೀದೋಗಿಬಿಡುತ್ತೆ. ಸೊ ಫಸ್ಟ್ ನೀವು ಒಣಮೆಣಸಿನ್ಕಾಯಿನ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. 1 ನಿಮಿಷ ಅನ್ನೋಷ್ಟರಲ್ಲಿ ಅದು ಸೀದೋಗಿಬಿಡುತ್ತೆ. ಸೊ ಹಾಗಾಗಿ ಒಣಮೆಣಸಿನ್ಕಾಯಿನ ಫಸ್ಟ್ ಹುರ್ಕೊಂಬಿಡಿ. ನೆಕ್ಸ್ಟು ಇವನ್ನೆಲ್ಲ ಹುರ್ಕೊಂಡಾದಮೇಲೆ ಲಾಸ್ಟಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿನ ಅದರೊಳಗಡೆ ಹಾಕ್ಬಿಟ್ಟು ಸ್ವಲ್ಪ ಅದನ್ನು ಬಿಸಿ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಬಿಡಿ. ಓಕೆ, ಇದೆಲ್ಲ ಹುರ್ಕೊಂಡಿದ್ದಾಯಿತು. ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡಿ, ಸ್ಟವ್ ಆಫ್ ಮಾಡಿ. ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಇದನ್ನೆಲ್ಲ ಹಾಕ್ಕೊಂಡು ನಾವು ರಸವನ್ನು ತೆಗೆದಿಟ್ಕೊಂಡಿರ್ತೀವಿ, ಒಬ್ಬಟ್ಟು ಸಾಂಬಾರ್ದು ಆ ಬೇಳೆ ರಸವನ್ನು ತೆಗೆದಿಟ್ಕೊಂಡಿರ್ತೀವಿ. ಆ ರಸನ ಮಿಕ್ಸಿಗೆ ಅಂದರೆ ಜಾರ್ ಒಳಗಡೆನೆ ಪದಾರ್ಥಗಳನ್ನೆಲ್ಲ ಹಾಕಿ ಆ ರಸನ ಸ್ವಲ್ಪ ಹಾಕಿ ಮಿಕ್ಸಿಗೆ ಹಾಕ್ಬಿಡಿ. ಒಗ್ಗರಣೆಗೆ ಒಂದು ಪಾತ್ರೆಯನ್ನು ಇಟ್ಬಿಟ್ಟು ಸ್ವಲ್ಪ ಅದಕ್ಕೆ ಎಣ್ಣೆಯನ್ನು ಹಾಕಿ ಸ್ವಲ್ಪ ಸಾಸಿವೆ, ಕರಿಬೇವು ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ 1-2 ನಾನು ತೊಗೊತೀನಿ. ಇಷ್ಟು ಹಾಕಿ ಒಗ್ಗರಣೆಯನ್ನು ಹಾಕಿಬಿಡಿ. ಅದರೊಳಗಡೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಖಾರ, ಆ ಖಾರವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರಸ ಎಷ್ಟು ಬೇಕು ಅಷ್ಟು ಹಾಕಿ ಚೆನ್ನಾಗಿ ಅದು ಕುದಿಯೋಕ್ಕೆ ಬಂದಾಗ ಅದು ಚೆನ್ನಾಗಿ ಅದನ್ನು ಕುದಿಸಿ ಆಫ್ ಮಾಡಿದ್ರೆ, ಸ್ಟವನ್ನು ಆಫ್ ಮಾಡಿದ್ರೆ ನಮಗೆ ಒಬ್ಬಟ್ಟು ಸಾಂಬಾರು ರೆಡಿ ಇದೆ. ತುಂಬ ಟೇಸ್ಟಿಯಾಗಿರುತ್ತೆ ಇದು ಫ್ರೆಂಡ್ಸ್. ಇದು ಸಿಂಪಲ್ಲಾಗಿರುವಂತಹ ಒಬ್ಬಟ್ಟು ಸಾರು. ಇದು ನನ್ನ ಸ್ಟೈಲಲ್ಲಿ ನಾನು ಮಾಡಿದ್ದೀನಿ. ಕೆಲವರು ಇನ್ನೂ ಹೆಚ್ಚು ಬೇರೆ ಬೇರೆ ಪದಾರ್ಥಗಳನ್ನೆಲ್ಲ ಹಾಕಿ ಮಾಡ್ತಾರೆ, ಅದು ಅವ್ರ ಸ್ಟೈಲ್. ನಿಮಗೆ ನನ್ನ ಸ್ಟೈಲ್ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಸೊ ಕಮೆಂಟ್ ಕೂಡ ಮಾಡಿ. ಹಾಗೆ ಈ ಥರ ಹೊಸ ಹೊಸ ವಿಚಾರಗಳು, ವೀಡಿಯೋಸ್ಗಳು ಮತ್ತು ಹೊಸ ಹೊಸ ರೆಸಿಪಿಗಳು ಹೆಚ್ಚಿನದನ್ನು ನಾನು ನನ್ನ ಚಾನಲಲ್ಲಿ ತಿಳಿಸ್ಕೊಡ್ತೀನಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಅಕೌಂಟನ್ನು ಫಾಲೋ ಮಾಡ್ತಾಯಿರಿ. ಓಕೆ ಫ್ರೆಂಡ್ಸ್, ನಾನು ಮುಂದಿನ ವೀಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.